ಐವರ ಕಾಂತೆ ಎನಿಸಿದೆ ಚಿಂತೆ ಐವರ ಕಾಂತೆ ಎನಿಸಿದೆ ಚಿಂತೆ ಕಳೆದ ಪರಿಭವ ಸವೆಸಿದೆ ಜೀವ ಕಳೆದ ಪರಿಭವ ಸವೆಸಿದೆ ಜೀವ ಸರ್ವೇಶ ಕೊಡುತ್ತಿರ ವಿಭವ ಪರಮಾತ್ಮ ಸರ್ವೇಶ ಕೊಡುತ್ತಿರ ವಿಭವ ಜ್ವಲಿಸುವುತನ ವರತಾ ಜಾತ ಕಲುಷಿತ ಮನದ ವ್ಯಾಕುಲ ಭಾವ ಜ್ವಲಿಸುವುತನ ವರತ ಜ್ವಲಿಸುವುತನ ವರತ ಫಲಿಸುವುತನ ವರತ ಕೃಷ್ಣ ದೀನದಯಾನಿದೆ ವಾಸುದೇವ ನಿನ್ನ ಹೊರತಾಗಿ ನನಗೆ ಬೇರೆ ಗತಿ ಯಾರು ಮಾಧವ ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟಿರುವೆನು ನನ್ನ ಕೈ ಹಿಡಿದ ಪತಿಗಳು ಅಲ್ಪ ಭೋಗದ ವಸ್ತುವಿನಂತೆ ನನ್ನನ್ನು ದ್ಯೋತದಲ್ಲಿ ಪಣವಾಗಿಟ್ಟು ಸೋತರು ಹಸ್ತಿನಾವತಿಯ ರಾಜಸಭೆಯಲ್ಲಿ ಸರ್ವರ ಸಮಕ್ಷದಲ್ಲಿಯೂ ನೀಚನಾದ ದುಶಾಸನನಿಂದ ಅಪಹರಿತಳಾದೆನು ರಾಜನಗರವನ್ನು ತ್ಯಾಗ ಮಾಡಿ ಅನಾಥ ಭಿಕ್ಷುಕೆಯಂತೆ ಕಾಡಿನಿಂದ ಕಾಡಿಗೆ ಅಲದದ್ದಾಯಿತು ಕದ್ದ ಕಳ್ಳನಂತೆ ತಲೆ ಮರೆಸಿಕೊಂಡು ಕೀಚಕನ ಭಂಗವನ್ನು ಸಹಿಸಿದೆನು ಇನ್ನು ನನ್ನ ಕಷ್ಟಗಳು ಕಳೆದವು ಕೊನೆಗೆರಡು ದಿನವಾದರೂ ಸುಖವಾಗಿರೋಣವೆಂದುಕೊಂಡರೆ ಹೆಚ್ಚಿಗೂ ಅಪಮಾನ ಹೇ ವಿಧಾತ ಈ ದ್ರೌಪದಿಯ ಲಲಾಟದಲ್ಲಿ ಇನ್ನು ಏನೇನು ಬರೆದಿರುವೆ ದೇವ ಇನ್ನು ಏನೇನು ಬರೆದಿರುವೆ ಯಾಕೆ ಈ ರೀತಿ ಚಿಂತಾಮಗ್ನರಾಗಿ ಹಳ್ಳುತ್ತಿರುವಳಲ್ಲ ಕತ್ತೆ ಛತ್ತೆ ಹೊರಬೀರಳಾಗಿ ಹೊರಪಚ್ಚಿಯಾಗಿ ಮರುಗುವನೇ ಹೊರದೀರಳಾಗಿ ಹೊರಪತ್ತಿಯಾಗಿ ಮರುವ ಏಕೆದೆ ಪಾಂಡು ಪುತ್ರರ ಪತಿನಾಗಿ ನೀನು ಪಾಂಡು ಪುತ್ರರ ಪತಿನಾಗಿ ನೀನು ಚಂಡ ಚಿಂತೆಯಿಂದ ಕಡ್ಕೋಪದಿಂದ ದುರ್ಗುವ ಏಕೆ ಕೋಮಲಾಗಿಯೇ ಕಡ್ಕೋಪದಿಂದ ದುರ್ಗುವ ಏಕೆ ಕೋಮಲಾಗಿಯೇ ಶಾಂತೆ ವರದೀರಳಾಗಿ ವರಪತ್ತಿಯಾಗಿ ಮರುಗುವ ಏಕೆಲೆ ಏಕೆ ಏನಾಯ್ತು ನಿಷ್ಕಾರಣವಾಗಿ ಅಳುತ್ತಿರುವ ಏಕೆ ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ ಈ ಪಾಂಚಾಲಿ ಅಳುವಿಗೆ ಒಂದಲ್ಲ 10 ಕಾರಣಗಳಿವೆ ನೀವು ಪುರುಷರ ಸ್ವಾಮಿ ನಿಮ್ಮನ್ನಾರಾದರ ದರ್ವಾಕ್ಷ್ಯವನ್ನಾಡಿದರೆ ಅಪಮಾನ ಮಾಡಿದರೆ ಅದಕ್ಕೆ ತಕ್ಕ ಪ್ರತಿಕಾರ ಮಾಡುವಿರಿ ಆದರೆ ಈ ಸ್ತ್ರೀಯರ ವಿಚಾರವೂ ಆಗಲ್ಲ
ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಪರರ ಆಶ್ರಯದಲ್ಲಿರಬೇಕು. ಹೇ ವಿಧಾತ, ಇಂತಹ ಸ್ತ್ರೀ ಜಾತಿಯನ್ನು ನೀನೇಕೆ ಸೃಷ್ಟಿಸಿದೆ? ಅಳಬೇಡ ಅಳಬೇಡ. ಈಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಭಗವತ್ ಸ್ವರೂಪರಾದ ರುಚಿಗಳಾಗೆ ಓಹೋ, ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವುದಾ? ಆ ನಿಮ್ಮ ಋಷಿಗಳು ಆಜ್ಞಾಪಿಸಿದರೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ದಿನದ ಅವ್ಯಾಕದಿಂದ ಈ ನಿಂದೆಯು ಸಾಯುವ ತನಕ ನಮ್ಮನ್ನು ಬಿಟ್ಟಿದ್ದಲ್ಲ. ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ಎಷ್ಟೋ ಸಾರಿ ನಿನ್ನನ್ನು ಬೇಡಿಕೊಳ್ಳಲಿಲ್ಲವೇ? ಆದಿದ್ದು ಹಾಗೆವಾಯ್ತು, ಅದನ್ನು ಮರೆತು ಬಿಟ್ಟು ಬಿಡು. ಈ ದಿನ ದುಃಖಿಸಲು ಕಾರಣವೇನು? ಅದನ್ನು ನನಗೆ ತಿಳಿಸಬಾರದೆ? ತಿಳಿಸುವೆನು, ಆದರೆ ಅದರಿಂದ ಆಗುವ ಪ್ರಯೋಜನವಾದರೂ ಏನು? ನೀವೆಷ್ಟೇ ಆಗಲಿ ಆ ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ಅದು ಎಂದಿನ ಮಾತು ಪಾಂಚಾಲಿ. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಹಾಗಾದರೆ ಹೇಳುವೆನು ಕೇಳಿ. ಈ ದಿನ ಹಸ್ತಿನಾಂಬಿಯ ದೇವಿ ದರ್ಶನಕ್ಕೆಂತ ಹೋಗಿದ್ದೇನೆ. ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಸಹ ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು ಪರಿಹಾಸ್ಯದಿಂದ, ನನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತನನ್ನು ಆ ಸ್ಥಾನಕ್ಕೆ ಕಳುಹಿಸಿದ್ದರು. ಇನ್ನೇನು ಸಂಧಿಯಾಗುವುದೋ ಏನು. ಆಗಲಾದರೂ ನಿನ್ನ ಬಿಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟಬೇಕಷ್ಟೇ ಎದ್ದಳು ಪ್ರಭು. ಪುನಃ ಸಂಧಿಗೆ ಪ್ರಯತ್ನ. ಹಾಗಾದರೆ ಅದರ ಸಂದೇಹವು ನಿಜವಾಯಿತು. ಯಾರು ರಾಯಭಾರಕ್ಕೆ ಹೋಗಿರುವರು? ಇನ್ನಾರು? ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು. ಗೋಪಿಕಾಂಗನೆಯರ ವಿಲಾಸ ವಿಭ್ರಮಗಳಲ್ಲಿ ಮಗ್ನನಾದ ಯದುಪತಿಯು ಮರೆಯುವುದು ಸಹಜ. ಅರ್ಜುನನ ದ್ವಾರಿಕೆಯಿಂದ ಹಿಂದಿರುಗುದಾಗಲೇ ಈಗಾಗ ಬೋಧೆಂದು ಯೋಚಿಸಿದನು. ಆದಿರಲಿ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟೆ. ಏನೆಂದು ಕೇಳೇ ಭಾನುಮತಿ. ನಿನ್ನ ಕಟ್ಟಿರುವ ಮುಡಿಯನ್ನು ಬಿಡಿಸುವ ತನಕ ನನ್ನ ಬಿಚ್ಚಿರುವ ಕೇಶರಾಶಿಯನ್ನು ಮುಡಿಗಟ್ಟುವುದಿಲ್ಲ ಎಂದು. ಬಾಪು ಪಾಂಚಾಲಿ, ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರುವೆ. ನೀನು ನಮ್ಮ ಸಂಘದ ಕದನ ಓಡುವುದರಲ್ಲಿಯೇ ನಿನ್ನ ಚತುರತೆಯನ್ನು ಮುಗಿಸಿದ್ದೆಂದು ಭಾವಿಸಿದನು. ಪ್ರಭು, ನೆನಪಿದೆಯೇ? ಇನ್ನೊಂದು ದಿನ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ನೋಡಿ ಪ್ರಭು, ಗುರುಕುಲಾಂತಕ ಕಾಲರಾತ್ರಿ ಎಂದು ಏನೇನೋ ಹೇಳಿದ್ರಲ್ಲವೇ? ನನ್ನ ಬಾಯಿಂದ ಪ್ರತಿಜ್ಞೆ ವಾಕ್ಯಗಳನ್ನು ಕೇಳುವ ವ್ಯಕ್ತಿಯ ಪಾಂಚಾಲಿ ಮಾಡಿದ್ದ ಪ್ರತಿಜ್ಞೆಯನ್ನು ನಾನು ಮರೆಯುವಂತ ಹೇಳಿಯಲ್ಲ. ಹೇಳುವುದು ಮಾತ್ರವಲ್ಲ, ಹೇಳಿದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ. ಇಚ್ಛಿಸಿದ್ರೆ ಏನಾಗುವುದು? ನೀವು ಎಷ್ಟೇ ಆಗಲಿ ಪ್ರಭು, ನೀವು ಎಷ್ಟೇ ಆಗಲಿ ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ಹರಿಹರ ಬ್ರಹ್ಮಾದಿಗಳು ಪಾಂಚಾಲಿ, ಹರಿಹರ ಬ್ರಹ್ಮಾದಿಗಳು ಸುರಸಿದ್ಧಿ ವಿದ್ಯಾದಿದಾನವರೆಲ್ಲ ನೆರದೇ ಗತಿ ಈ ಕಡದೊಡ ಹರಿಯಾಣೆಯು ನಾವು ಪ್ರತಿಜ್ಞೆ ನಿವಾರಿಸದೆ ಬೀಡವು.
ದುರ್ಯೋಧನ ದುಶಾಸನರ ಹುಂಡರಿಸುವೆ. ದುರ್ಯೋಧನ ದುಶಾಸನರ ಹುಂಡರಿಸುವೆ. ಕೌರವರ ವಂಶವನ್ನು ನಾಶಗೊಳಿಸುವೆ. ಕೌರವರ ವಂಶವನ್ನು ನಾಶಗೊಳಿಸುವೆ. ನಾಶಗೊಳಿಸುವೆ. ಪಾಂಚಾಲಿ ಎನ್ನ ಶಕ್ತಿ ಎನ್ನ ಯುಕ್ತಿ ನಾನು ಬಲ್ಲದ. ಎನ್ನ ಶಕ್ತಿ ಎನ್ನ ಯುಕ್ತಿ ನಾನು ಬಲ್ಲದ. ಯಾರು ಮಾತು ಕೇಳುವರ ಭೀಮ ಸೇರಲು. ಪಾಂಚಾಲಿ ನನ್ನನ್ನು ಕೇಳಿಸಬೇಡ. ಈಗ ನಾನು ಯಾರೋ ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸುವುದು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗದೆ ನಾನು ಯುದ್ಧವನ್ನು ಆತರದಿಂದ ನಿರೀಕ್ಷಿಸುತ್ತಿರುವನು. ಧರ್ಮ ಪಾರಾಯಣನಾದ ಯುಧಿಷ್ಠಿರನು ದುರ್ಯೋಧನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಅವರಿಗಳಿಗೆಯೂ ಕ್ಷಮಿಸುವುದಿಲ್ಲ. ದುರ್ಯೋಧನ ದುರಾತ್ಮಗಳು ಕೊಲ್ಲುವೆ. ದುರ್ಯೋಧನ ದುರಾತ್ಮಗಳು ಕೊಲ್ಲುವೆ. ಸಕಲ ಭುವನ ನಿಖರದೊಳಗೆ ಪ್ರಕಟವೆನ್ನ ಪೌರುಷ. ಸಕಲ ಭುವನ ನಿಖರದೊಳಗೆ ಪ್ರಕಟವೆನ್ನ ಪೌರುಷ. ದುರ್ಯೋಧನ ದುರಾಗ್ರದಳು ಕೊಲ್ಲುವೆ. ಎಂಬ ನಾಮನೆಂದು ಕ್ಷಾಮದಲ್ಲಿಗ ಕಂಟಕ. ಎಂಬ ನಾಮನೆಂದು ಕ್ಷೇಮದಲ್ಲಿ ಕಂಟಕ. ಭೀಮರಣದಿ ಭೂಮಿ ಅಮೃತಾನಂದನವ. ಭೀಮರಣದಿ ಭೂಮಿ ಗಿಡುವೆ ಅಮೃತಾನಂದನವ. ದುರ್ಯೋಧನ ದುರಾಗ್ರದಳು ಕೊಲ್ಲುವೆ. ಅರ್ಜುನ ನೋಡು ಅಣ್ಣ, ಆಗಲೇ ಭೀಮಸೇನನು ಸಂಜೆಯ ವಿಚಾರವನ್ನು ತಿಳಿದು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಆತನನ್ನು ಸಮಾಧಾನಪಡಿಸಲು ನಿಮ್ಮಿಂದ ಹೊರತು ಮತ್ತಾರಿಂದಲೂ ಸಾಧ್ಯವಿಲ್ಲಣ್ಣ. ಅರ್ಜುನ, ಈ ಸಾರಿ ಸಹೋದರನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣಗಳೆಂದು ತೋರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣರೆಂದು. ಅರ್ಜುನ, ಸಹೋದರನ ಕೋಪವನ್ನು ಶಮನ ಮಾಡುವುದಕ್ಕಿಂತ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದಕ್ಕಿಂತ ದುಸಾಧ್ಯವಾಗಿದ್ದೆ. ಸಹೋದರ ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ? ಈ ನಿಮ್ಮ ಪ್ರಶ್ನೆಗೆ ಈ ನನ್ನ ಬಿಚ್ಚಿದ ಬಿರುಗುವುದಲ್ಲೇ ಉತ್ತರವನ್ನು ಕೊಡುವುದಲ್ಲವೇ? ಅರ್ಜುನ, ಅವನಿನ್ನು ಹೋಗುವೆನು. ಅಗ್ರಜ, ಸರಿಯಕ್ಕೆ ಸಮಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಆದರೆ ಅರ್ಜುನನ ಸಮ್ಮುಖದಲ್ಲಿ ನಿಮ್ಗೊಂದು ಮಾತು ಹೇಳುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯ ವೃತ್ತಿಯನ್ನು ಈ ಪಾಂಡವರ ಕಳಂಕವೆಂದು ಭಾವಿಸುವೆನು. ದರಿದ್ರ ಭಿಕ್ಷಕರಂತೆ ಕಂಡವರ ಮನೆಯ ಬಾಗಿಲಿನಲ್ಲಿ ಸಂಧಿಯಾಚನೆ ಮಾಡಲು ಪಾಂಡುರಾಜೇಂದ್ರನು ನಮ್ಮನ್ನು ಪುತ್ರನನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ಸಹಾಯಕವಾಗಿರಬಹುದು. ಇದಕ್ಕಾಗಿ ನಿನ್ನ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಕೌರವನ ಇವೆಡೆ ಸಮೂಲನವಾಗಿ ನಾಶ ಮಾಡಬಲ್ಲದು. ನಾಶ ಮಾಡದಿದ್ದರೆ ಕುಂತಿಯ ಪುತ್ರನ ಮಗನಾದ ಸೇನನೇ ನಾನಲ್ಲ. ಕೌರವ ನಾಶಗೊಳಿಸುವೇನು? ಕೌರವರ ನಾಶಗೊಳಿಸುವೇನು?
ಹೇ ಈಗನು ಓಡಿಸುವ ಚಿರಿಗಳ ಸುಟ್ಟ ಜಂತುಗಳ ಧ್ವಂಸ ಮಾಡಿ ಬರುವರು ದುಷ್ಟ ಜಂತುಗಳ ಧ್ವಂಸ ಮಾಡಿ ಬರುವರು ರಾಜರಾದ ಕೌರವರ ಆಟಗಳಿಸಿವೆ ಸಹೋದರ ಭೀಮಸೇನ, ಮುರಿಸೇತಕ್ಕೆ ನಿನಗೆ ಏ ಪರೆ ಗಣಗುಣ ನಿಧಿ ಭೀಮಸೇನ. ಅದು ಜಾತನ ಸೈರಿಪದು ಮನ ಸೈರಿಷೆ ಶಾಂತನಾಗೋ ಭೀಮಾ 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 ಭೀಮಾ. ಏತರ ನಡತೆ ಪ್ರೀತಿ ಸಹೋದರ ಆತುರದೆ ಫಲವೇ ನೇಹದೆ. ಏತರ ನಡತೆ ಪ್ರೀತಿ ಸಹೋದರ ಆತುರದೆ ಫಲವೇ ನೇಹದೆ. ಧರ್ಮ ವಿಚಾರದ ಮರ್ಮವನರೆಯದೆ ಧರ್ಮ ವಿಚಾರದ ಮರ್ಮವನರೆಯದೆ ಧರ್ಮ ವಿಚಾರದ ಮರ್ಮವನರೆಯದೆ ಕರ್ಮಕ್ಕೆ ಭಾಗ್ಯಗಳಾಗೋವೆರೆಗೆ ಕರ್ಮಕ್ಕೆ ಭಾಗ್ಯಗಳಾಗೋ ಮೇರೆಗೆ ಏತರ ನಡತೆ ಪ್ರೀತಿ ಸಹೋದರ ಆತುರದೆ ಫಲವೇ ದೇಹದೈ. ಸಹೋದರ ಭೀಮಸೇನ, ನನ್ನಲ್ಲಿಯೂ ಕೋಪವೇ ತಮ್ಮ. ಕೋಪ ಮಾಡಬೇಡಣ್ಣ. ಅಗ್ರಜನು ನಮಗೆ ಹಿರಿಯನಲ್ಲವೇ? ಆತನಿಗೆ ವಿರುದ್ಧವಾಗಿ ಯುದ್ಧವನ್ನು ಮಾಡಿದರೆ ಅದು ನಮಗೆ ಅನುಚಿತವೇ? ಪಾಂಚಾಲಿ, ಮಾನಿನಿ ಮನದ ವೇದನೆ ನೇಗಿಸೋ ಸಮಯವನೇ ನರುತೆಯ ತರುಣಿ ಗುಡವೋ ಮಾನಿನಿ ಮನದ ವೇದನೆ ನೇಗಿಸೋ ತರುಣಿ ಏತಕ್ಕೆ ಇದು ಗುಣವೋ. ಧರ್ಮಜ ನಿಮ್ಮಯ ನಿರ್ಮಲ ಮಾತೃವು ಧರ್ಮಜ ನಿಮ್ಮಯ ನಿರ್ಮಲ ಮಾತೃವು ನಿರುವದನುಜಿತ ಪರಿಸಿಸೆ ನುಡಿಯ ನುಡಿಯ ಸಹಿಬೆನು ಮನದಳು ತಾಪದಿ ತರುಣಿ ಸಹಿಬೆನು ಮನದಳು ತಾಪದಿ ತರುಣಿ. ಧರ್ಮದಿಂದಲೇ ಕಾರ್ಯವ ಸಾಧಿಸು ಕೋಮಲಾಂಗಿಯೇ ಕೂರಗಲು ಸರಿಯೇ ಧರ್ಮದಿಂದಲೇ ಕಾರ್ಯವ ಸಾಧಿಸು ಕೋಮಲಾಂಗಿಯೇ ಕೂರಗಲು ಸಾರಸಾಚಿನಿ ಹರಿಯರಿ ಬರೇ ಸಾರಸಾಚಿನಿ ಹರಿಯಲಿ ಬರಿ ಏಕೆಂದು ನೀ ನಿಂತು ವಿಕೋಪ ಬರುವೆ ಏಕೆಂದು ನೀ ನಿಂತು ವಿಕೋಪ ಬರುವೆ. ಮಾನಿನಿ ಮನದ ವೇದನೆ ನೀಗಿಸು ಸಮಯವನೇ ನರುಜಯ ತರುಣಿ ಏತಗೆ ಇದು ಗುಡವೋ. ಇದಕ್ಕೆ
ಇದಕ್ಕೆ ಏನು ಹೇಳುವೆ ಪಾಂಚಾಲಿ? ಧರ್ಮ ಧರ್ಮವೆಂದು ಕ್ಷತ್ರಿಯರ ಧರ್ಮವೇನೆಂದು ಮರೆಯುವುದು ನಿಮಗೆ ಉಚಿತವೆನಿಸಿತು. ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಪಾಂಚಾಲಿ, ಯುದ್ಧವು ಎಂತಹ ಘೋರ ಕರ್ಮವೆಂಬುದು ನೀನಿನ್ನೂ ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ನಾವು ಅವಿಚಾರಕ್ಕಾಗಿ ದುಃಖಿಸಬೇಕಾಗುವುದು ಪಾಂಚಾಲಿ. ಅದಕ್ಕಾಗಿಯೇ ನಾನು ಸಂಧಿಗಾಗಿ ಇಷ್ಟೊತ್ತು ಪ್ರಯತ್ನಿಸುತ್ತಿರುವನು ಪಾಂಚಾಲಿ. ರಾಜೇಂದ್ರ, ಧೌಮ್ಯನನ್ನು ಸಂಧಿಗೆ ಕಳುಹಿಸಿ ಅಪಮಾನವೆಂದಿರುವಿರಿ. ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಅಪಮಾನಕ್ಕೆ ಗುರಿಪಡಿಸುವರಲ್ಲ ಎಂಬುದೇ ನನ್ನ ಚಿಂತೆ. ಇದಾಗಿರಲಿ. ಏನೇ ಕೋಲಾಹಲ, ಏನೇ ಕೋಲಾಹಲ. ಅರ್ಜುನ, ಅವನನ್ನು ಓದಬೇಕು. ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗಾದ ಪ್ರಯೋಜನವಿಲ್ಲ. ಈ ನಿಮ್ಮ ಅಪೌರುಷ ವರ್ತನೆ ಪುರಸ್ಕಾರ ನಿಮಗೆ ನಿಮಗೆ ಇರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವತಂತ್ರ ಮಾತ್ರ ನನಗಿರಲಿ. ಭೀಮಸೇನ, ಸ್ವಲ್ಪ ನಿಲ್ಲು. ಪ್ರಭು, ಸ್ವಲ್ಪ ತಡೆಯಿರಿ. ಅಲ್ಲಿ ನೋಡಿ, ಯದುಪತಿಯು ನಮ್ಮನ್ನು ನೋಡಿ ನಗುತ್ತಾ ಇತ್ತ ಕಡೆಯೇ ಬರುತ್ತಿರುವರು. ಆತನಿಂದ ರಾಜ್ಯಸಭೆಯ ಸಮಾಚಾರವನ್ನು ತಿಳಿದುಕೊಂಡು ಪುನಃ ನಿಮ್ಮಿಷ್ಟದಂತೆಯೇ ಪ್ರಯತ್ನಿಸಿರಿ. ಅಣ್ಣ, ಘನಶ್ಯಾಮ, ಅಣ್ಣ, ಸುಂದರ, ನವಲೋಕ, ಅಣ್ಣ, ಸಾ
ಪರಮಾತ್ಮ ಕಾಪಾಡು ಕಾಪಾಡು ಮಾಧವ ಘನಶ್ಯಾಮ ಸುಂದರ ನವಲೋಕ ಸಾಗರ ಸಹೋದರಿ, ಈ ನಿನ್ನ ತಂಗಿಯ ಪ್ರಣಾಮಗಳನ್ನು ನನಗೆ ಮಂಗಳವಾಗಲಿ ಸಹೋದರಿ. ಪರಮಾತ್ಮ, ಪಾಂಡುಪುತ್ರ ಪ್ರಣಾಮಗಳನ್ನು ಸ್ವೀಕರಿಸಪ್ಪ. ವಿಜಯಶಾಲಿಗಳಾಗಿ ಪಾಂಡುಪುತ್ರರೇ. ಪರಮಾತ್ಮ, ಹೋದ ಕಾರ್ಯವೂ ಏನಾಯಿತು? ಓದವನಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿ ನಡೆಯಿತು. ಸಂಧಿಯ ವಿಚಾರವೂ ನಡೆಯುತ್ತೆ. ಓಹೋ, ನಡೆಯಿತು ಧರ್ಮನಂದನ. ಇನ್ನು ಇಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಅವರು ಇಚ್ಛೆ ಅಂತ ಅವರು ನಡೆಯಲಿ, ನಾನು ಮಾಡುವೆನು. ಪ್ರಭು, ಸ್ವಲ್ಪ ತಡೆಯಿರಿ. ಅಣ್ಣನ ಮಾತು ಮುಗಿಯಲಿ. ಈ ಮಣ್ಣನ ಮಾತು ಮುಗಿದ್ರಲ್ಲಿ ನನ್ನ ತಾಳ್ಮೆ ಮುಗಿದವಾಗುವುದು. ಪರಮಾತ್ಮ, ಸಭೆಯಲ್ಲಿ ಏನು ನಡೆಯಿತು? ಸಭೆಯಲ್ಲಿ, ನಿಮ್ಮ ರಾಜ್ಯಸಭೆಯಲ್ಲಿ ಮುಂದೆ ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಣಿಪತಿ. ಈ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ ಐದು ಹೇಳು. ನಾನು ಹೋಗಿದ್ದಿದ್ದು ಅದಕ್ಕಾಗಿಯೇ ಅಲ್ಲವೇ ಭೀಮಸೇನ? ಕೃಷ್ಣ, ಇದೀಗ ತಿಳಿದು ನಿನ್ನ ಅಭಿಮತ. ಅಜ್ಞಾತವಾಸ ನೆಪದಿಂದ ಅರ್ಜುನನು ಬೆಳೆದನು. ಈಗ ಸಂಧಿಯ ನೆಪದಿಂದ ನಮ್ಮೆಲ್ಲರಿಗೂ ಸೀರೆಯನ್ನು ಉಡಿಸಲು ಅಪೇಕ್ಷಿಸುವ ಯಾವ್ದು ವಾಕಳಿ ಪಾಂಡುಪುತ್ರರ ಮೇಲೆ ನಿನಗೆ ನಮ್ದು ಆಕ್ರೋಶ. ಭೀಮಸೇನ, ನಿನಗೆ ಇಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಪೂರ್ತಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯ ಎಂದು ನಾನು ಹೇಳಲಿಲ್ಲವೇ? ಅಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಮನೆಗಿಂತ ಸಂದೇಹವೇ ಇರುವುದು. ಅತ್ಯಂತ ನಿಕಟವಾದ ಸಂಬಂಧ ಇರುವುದು. ಪರಮಾತ್ಮ, ಮುಂದೆ ಏನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರ್ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ವಿದುರ ಮುಂತಾದವರು. ದುರ್ಯೋಧನ ಆತನೂ ಸಹ. ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವರ್ತನೆಯನ್ನು ಕೇಳಬೇಕೆಂಬುದೇ ಕೃಷ್ಣ. ಅದನ್ನು ಸಾಧಿಸು. ಚೆನ್ನಾಗಿ ಸಾಧಿಸು. ಸಾಧನೆ ನಿಮ್ಮ ಅಪೌರುಷ ವರ್ತನೆಯ ಪುರಸ್ಕಾರ ನಿಮಗೆ ಇರಲಿ. ಪ್ರತಿಜ್ಞೆ ನಡೆಯುವ ಈ ಸ್ವತಂತ್ರ ಮಾತ್ರ ನನಗಿರಲಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಕೆ ಸೇರಿ ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದರೆ ನಿನ್ನ ಸೇಡನ್ನು ತೀರಸದೆ ಬಿಡನು. ನಿಲ್ಲಯ್ಯ, ನಿಲ್ಲು. ಭೀಮಸೇನ, ನೀನು ನಿಜವಾಗಿ ಇಡಿಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸೆಯನ್ನಾಳುವುದು ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಪೂರ್ತಿ ಕೇಳು. ಕೃಷ್ಣ, ಕಾಡಬೇಡ. ಆ ಸಂಧಿಯ ಸುದ್ದಿ ನನಗೆ ಒಪ್ಪಲಾಗದು. ನಿನಗೊಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನನು ನಿನಗೊಂದು ಪ್ರಿಯವಾದ ಸಂದೇಶವನ್ನು ಕಳಿಸಿರುವನು. ದುರ್ಯೋಧನ ಸಂದೇಶ. ಹಾಗಾದರೆ ಅದರ ಉದ್ದೇಶವು ಸಂಧಿಯಾಗಲಾರದು. ಹೇಳು ಕೃಷ್ಣ, ಹೇಳು ಆ ಸಂದೇಶ. ಅದನ್ನು ಕೇಳುವ ಮೊದಲು ನೀನು ನನ್ನ ಬಳಿ ಕೈ ಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ಇಲ್ಲ, ಹೇಳಿಬಿಡು. ಇಲ್ಲ,
ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಈ ಪರ್ಯಾಸ ಬೇಕೆ ಕೃಷ್ಣ? ಇದು ಪರ್ಯಾಸವಲ್ಲ ಭೀಮ. ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯ. ಎಲ್ಲಿ ನಿನ್ನ ಗದೆಯನ್ನು ದೂರವಾಗಿಟ್ಟು ನನ್ನ ಬಳಿ ಕೈ ಕಟ್ಟಿಕೊಂಡು ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ತಿಳಿಸುವೆನು. ಇದೋ ನಿನ್ನ ಅಪೇಕ್ಷೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು, ಏನು ಸಂದೇಶ? ನೀನು ಕೋಪ ಮಾಡುವುದಿಲ್ಲವಷ್ಟೇ? ಇಲ್ಲ ಇದ್ದಿದ್ದೆಯ ಹೇಳಿಬಿಡು. ಹಾಗಾದರೆ ನೀನು ನನ್ನ ಬಂದಿ. ಹಾಗಾದ್ರೆ ಅದು ಕ್ಷಣ ಕಾಲ ಮಾತ್ರ. ತಂಗಿ ಯಾಜ್ಞಾಸೇನಿ, ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ಅಣ್ಣ, ನಿನ್ನ ಮಾತನ್ನು ನಾನು ಎಂದಾದರೂ ಮೀರಿದನ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದರಿಂದ ಇದು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಅಣ್ಣ, ಇದೇನು ಪರಿಹಾಸ್ಯ? ಇದು ಪರ್ಯಾಸವಲ್ಲ ತಂಗಿ. ಶತ್ರುಗಳ ಎಡೆಮುರಿ ಬಿಡಿಸುವುದರಲ್ಲಿ ನೀನು ಮಹಾಪಂಡಿತೆಯಂತೆ. ಅದರಂತೆ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣವೆಂದು. ಭೀಮಸೇನ, ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಕೃಷ್ಣನು ಹೇಳಿದಂತೆ ಈ ನನ್ನ ಕರೆಗಳನ್ನು ಬಂಧಿಸು. ಈಗ ಎಲ್ಲರೂ ಕೇಳಿರಿ. ಭೀಮನನ್ನು ಬಂಧಿಸಿರುವ ಈ ಹಗ್ಗವು ಇಂದು ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ಯಾರು ಈ ಕಾರ್ಯವನ್ನು ಮಾಡಿದವರು? ಯಾರು ಈ ಕಾರ್ಯವನ್ನು ಮಾಡಿದವರು? ಕೃಷ್ಣ, ಯಾರು ಮತ್ತಿನ್ಯಾರು? ಆ ದುರಾಚಾರಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ಆ ದುರಭಿಮಾನಿಯಾದ ದುಶ್ಯಾಸನನು ಈ ಕಾರ್ಯವೆಸಗಿದನು. ಅವರಿಂದಲ್ಲದೆ ಇಂತಹ ಸಾಹಸ ಕಾರ್ಯ ಮತ್ಯಾರಿಂದ ಸಾಧ್ಯ? ಈ ನನ್ನ ಕರೆಗಳನ್ನು ಬಿಟ್ಟು ನೀಚ ಕೃತ್ಯದಿಂದ ದುರ್ಯೋಧನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು ಪಾಂಡವರ ರಾಯಭಾರಿಯರು ಕೊನ್ನೆ ಗೌರವನ ಈ ರೀತಿ ಅಪಮಾನ ಮಾಡಿದಲ್ಲವೇ? ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ, ಆ ದುರ್ಯೋಧನನು ನಿಮ್ಮ ಸಂದೇಶಕ್ಕೆ ಕೊಟ್ಟ ಉತ್ತರವನ್ನು ಕೇಳಿ. ದೊಡ್ಡಗೊತ ನುಡಿದ ಕೌರವನೋ ಇಡಿಂಬಾಪತಿಯೇ ಕೇಳೋ. ದೊಡ್ಡಗೊತ ನುಡಿದ ಕೌರವನೋ ಇಡಿಂಬಾಪತಿಯೇ ಕೇಳು. ಕಡೆಗೂ ಯುದ್ಧವಾಗೈವೆ ಕೊಡೆ ನಾನು ರಾಜ. ಕಡೆಗೂ ಯುದ್ಧವಾಗೈವೆ ಕೊಡೆ ನಾನು ರಾಜ. 5 ಗ್ರಾಮವ ಕೊಡೆನೋ, ಭೀಮನಿಗೊಂದು ಊರನ್ನು ಬಿಡೆನೋ. 5 ಗ್ರಾಮವ ಕೊಡೆನೋ, ಭೀಮನಿಗೊಂದು ಊರನ್ನು ಬಿಡೆನು. ಕೊಡುವೆನು ರಾಜ್ಯವ ನಾನು ಮಡಿದಾಗ ಎಂದ. ಕೊಡುವೆನು ರಾಜ್ಯವ ನಾನು ಮಡಿದಾಗ ಎಂದ. ತೊಡುಕುತ ನುಡಿದ ಕೌರವನೋ ಇಡಿಂಬಾಪತಿಯೇ ಕೇಳು. ಕಡೆಗೂ ಯುದ್ಧವಾಗೈವೆ ಕೊಡೆ ನಾನು ರಾಜ್ಯ. ನೀವು ರಾಜ್ಯವನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ, ವೀರರತಿಕರ ಘೋಷದಲ್ಲಿ ಎಂದು ಹೇಳಿಯೇ ಬಿಟ್ಟ. ಪರಮಾತ್ಮ, ಈ ಸಂದೇಶಕ್ಕೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನಾನು ಯುದ್ಧವನ್ನು ಅಪೇಕ್ಷಿಸಿದವನೆಂದು ನೀನು ತಿಳಿದಿರುವ ಪರಮಾತ್ಮ. ನಾನು ಸಂಧಿಗಾಗಿ ಸರ್ವ ಪ್ರಯತ್ನವನ್ನೂ ಮಾಡಿದವನೆಂದು. ಈ ಕರೆಗಳನ್ನು ಬಿಚ್ಚು. ಅಗ್ರಜ, ನೀವಾದರೂ ಬಿಚ್ಚಿ. ಧನಂಜಯ, ನೀವಾದರೂ ಬಿಚ್ಚಿ.
ಕೃಷ್ಣ ನೀವಾದ ಮುಚ್ಚಿ ಯಾರು ಯಾರು ಇವನಿಲ್ಲವೇ? ಬೇಡ ಬೇಡ, ನಾನೇ ಮುಚ್ಚಿಕೊಳ್ಳುವೆನು. ಎಲ್ಲರೂ ಕೇಳಿ ನನ್ನ ಪ್ರತಿಜ್ಞೆ. ವಾಯುದೇವನ ಅಂಶದಿಂದ ಜನಿಸಿದ್ದು ನಿಜವಾಗಿದ್ದರೆ ವೀರಮಾತೆ ಕುಂತಿದೇವಿ ಸ್ತನ್ಯಪಾನ ಮಾಡಿದ್ದು ಸತ್ಯವಾಗಿದ್ದರೆ ನಾಳಿದ್ದ ಯುದ್ಧದಲ್ಲಿ ಕೌರವರ 99 ಮಂದಿ ಸೋದರರು ಸಮೂಲವಾಗಿ ನಾಶ ಮಾಡಿ ಆ ದುರುಳ ದುಶ್ಯಾಸನ ಕರುಳುಗಳ ಬಗೆದು ಕೊರಳಿಗೆ ಮಹೋದಯ ಧರಿಸಿ ವಕ್ಷಸ್ಥಳವನ್ನು ಬಗೆದು ಅವನ ಗುಂಡಿಗೆಯಿಂದ ಬಿಸಿ ರಕ್ತದಿಂದ ಅವನಿಗೆ ಬಿಡುಗಡೆ ಕಟ್ಟಿಸುವುದು. ನಂತರ ಆ ದಟ್ಟಿದ ದುರ್ಯೋಧನನ್ನು ಈ ನನ್ನ ಗದಾದಂಡದಿಂದ ಗೋಡೆಯನ್ನು ಮುರಿದು ಅವನ ರಾಜ ಕಿರೀಟವನ್ನು ಈ ನನ್ನ ಎಡಕಾಲಿನಿಂದ ಪುಡಿ ಪುಡಿ ಮಾಡದೆ ಹೋದರೆ ನನ್ನ ಗತಿ ಭಯಂಕರವಾದ ನರ್ಕವೇ ನರ್ಕವೇ. ಕೃಷ್ಣ, ಇದಕ್ಕೆ ನಿನ್ನ ಬೋಧವೇ. ಶ್ರೀಕೃಷ್ಣನು ಹೇಳಿದ ಇಲ್ಲಿ ನನ್ನ ಜನ್ಮ ವೃತ್ತಾಂತವೇ ತಿಳಿಯುವುದೆಂದು ಹೇಳಿದನಲ್ಲವೇ? ಸಪ್ತಾಶ್ವರತಮಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತಪದ್ಮಧರಂ ದೇವಂ तं सूर्यं प्रणमाम्यहं तं सूर्यं प्रणमाम्यहम् ಅರಿಯಲಾರದ ಘೋರ ಸಂದೇಹದಾಬ್ದಿಯೊಳ್ ಮುಳುಗಿದೇನಾ ಅರಿಯಲಾರದ ಘೋರ ಸಂದೇಹದಾಬ್ದಿಯೊಳ್ ಮುಳುಗಿದೇನ ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರ ಬೆಳಗಿಸಿಂದು ಭಾಸ್ಕರ ಅರಿಯಲಾರದ ಘೋರ ಸಂದೇಹ
ಘೋರ ಸಂದೇಹ ಭಾಸ್ಕರ 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 ಓಂ ನಮೋ ಸೂರ್ಯದೇವಾಯ ನಮಃ. ಕರ್ಣ, ಯಾರು ನನ್ನ ಏಕಾಗ್ರತೆಯನ್ನು ಭಂಗಗೊಳಿಸಿದವರು? ಯಾರು ತಾಯಿ ನೀನು? ನೀನು ಸರ್ವ ಸಾಕ್ಷಿಯಾಗಿ ಪೂಜಿಸುತ್ತಿರುವ ಈ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ಮೊದಲು ತೋರಿದ ಸ್ತ್ರೀ ನಾನು. ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು. ಕುಂತಿ, ನನ್ನ ಹಳೆದ ಮಾತೆ ಕುಂತಿ. ಅಮ್ಮ ನೀನೇನಾ ನನ್ನ ಅಡೆದ ಮಾತೆಯೋ? ಜಲದೊಳಕ್ಕೆ ನೂಕಿದೆ ಮಾತೆ ಮಮತೆ, ಜಲದೊಳಕ್ಕೆ ನೂಕಿದೆ. ಜನಿಸಿದಾಕ್ಷಣ ಕರುಣೆ ತೋರೆದು ಅಮ್ಮ 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 ಜನಿಸಿದಾಕ್ಷಣ ಕರುಣೆ ತೋರೆದು, ಜನಿಸಿದಾಕ್ಷಣ ಕರುಣೆ ತರೆದು, ಜಲದೊಳೆಸೆದು ಹತ್ಯೆಗೈಯಲು ಜನಿಸಿದಾಕ್ಷಣ ಜಲದೊಳೆಸೆದು, ಜಲದೊಳೆಸೆದು ಹತ್ಯೆಗೈಯಲು ಅಂದು ನಿನಗೆ ಕಂದನೆನಿಸಿ ಅಮ್ಮ, ಅಂದು ನಿನಗೆ ಕಂದನೆನಿಸಿ ನಾನು ಗೈದ ಪರಾಧವೇನು, ನಾನು ಗೈದ ಪರಾಧವೇನು? ನದಿಯೊಳಗೆ ದೂಕಿದೆ ಮಾತೆ ಮಮತೆ ಇರದೆ, ನದಿಯೊಳಗೆ ನೂಕಿದೆ. ಮಂದ ಭಾಗ್ಯನಂತೆ ನಾನು ಬಾಲ್ಯದಿಂದಲೇ ಅಲೆದೆನೋ, ಮಂದ ಭಾಗ್ಯನಂತೆ ನಾನು ಬಾಲ್ಯದಿಂದಲೇ ಅಲೆದೆನೋ, ಸೋತನೆಂಬ ನಿಂದನೆಯೋಳ್ ಸೋತನೆಂಬ ನಿಂದನೆಯೋಳ್ ಬಳಲಿ ಬೊಳ್ಳಗಿ ಬೆಂದೆನೋ, ಅಡೆದ ಜನನಿ ಜನಕನಾರು ಎಂದು ಕಂಬನಿಗರೆದೆನೋ, ಎಂದು ಕಂಬನಿಗರೆದೆನೋ. ನದಿಯೊಳಗೆ ನೂಕಿದೆ ಮಾತೆಯೇ ಮಮ
ಕೀರ್ತಿಶೀಲನಾಗು ಮಗನೇ, ಅಮ್ಮ. ಕೀರ್ತಿಶೀಲನಾಗು. ಕೀರ್ತಿ ಕೀರ್ತಿ ಎಂತಹ ಕೀರ್ತಿ ಅಮ್ಮ ನನ್ನದು. ನಾನು ಹುಟ್ಟಿದ ಕೂಡಲೇ ಗಂಗಾ ನದಿಯಲ್ಲಿ ನನ್ನ ತೇಲಿ ಬಿಡಲು ನಾನು ಮಾಡಿದ ಅಪರಾಧವಾದರೂ ಏನಮ್ಮ, ಅಲ್ಲಿರುವ ಜಲಚರಗಳು ಸಹ ಈ ಪಾಪಿಯ ದೇಹವನ್ನು ತಿನ್ನದೇ ಬಿಟ್ಟವಲ್ಲ. ಕಾಡಿನಲ್ಲಿರುವ ಕ್ರೂರ ಮೃಗಗಳು ಸಹ ತನ್ನ ಮಕ್ಕಳನ್ನು ಎಷ್ಟೋ ಮಮತೆಯಿಂದ ಸಾಕಿ ಸಲಹು. ಈ ಪ್ರಪಂಚವು ನನ್ನನ್ನು ಸೂತ, ನೀಚ, ಹೀನಕುಲದವನು ಎಂದು ಹೀಯಾಳಿಸುತ್ತಿದ್ದಾಗ ನೀನಾದರೂ ಬಂದು ಕರ್ಣನು ಸೂತನಲ್ಲ ನನ್ನ ಮಗನೆಂದು ಪರಿಹರಿಸಬೇಕಾಗಿದ್ದಲ್ಲವೇ ಅಮ್ಮ. ಏಕಮ್ಮ ಸುಮ್ಮನಾದೆ, ಹೋಗಲಿ ಬಿಡು. ನೀನು ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವನು. ಮಗನೆಂಬ ಈಗಲಾದರೂ ಮಗನೆಂಬ ಮಮಕಾರ ಬಂದಿತ್ತಲ್ಲ, ಕರುಣೆ ತೋರಿ ಬಂದಿದೆಯಲ್ಲ, ಈ ಉಪಕಾರದ ಭಾರವನ್ನು ಹೇಗೆ ತಾನೇ ತೀರಿಸಲಿ ತಾಯಿ? ಅಮ್ಮ. ಕಂದ Yeah.
ಮಾತನಾಡಬೇಡಪ್ಪ, ನೀನೀಗೆ ಮಾತನಾಡಬೇಡ. ಮೊದಲೇ ನೊಂದು ಬೆಂದಿರುವ ಈ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ನೀನು ಬಾಲ್ಯದಿಂದ ಪಟ್ಟ ಕಷ್ಟಾಪಮಾನ ಕಡೆಗೆಲ್ಲ ನಾನೇ ಕಾರಣಳು. ನಿನ್ನ ನಿರ್ಭಾಗ್ಯ ತಾಯಿಯನ್ನು ಕ್ಷಮಿಸು ಮಗನೇ. ಅಮ್ಮ, ತಾಯಿಯನ್ನು ಕ್ಷಮಿಸು ಕಂದ, ಕ್ಷಮಿಸು. ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ. ನಾನು ಹತಭಾಗ್ಯನಮ್ಮ. ನನ್ನ ಕರ್ಮಕ್ಕೆ ನೀನು ಏನು ತಾನು ಮಾಡಿ ನಿನ್ನ ಪಾದ ಸೇವೆಯನ್ನು ಮಾಡುವರು ಆ ಪಾಂಡರಲ್ಲೇ ಸುಕೃತ ಶಾಲೆಗಳು. ನನಗೆ ಅಂತಹ ಭಾಗ್ಯ ಎಲ್ಲಿಂದ ಬರಬೇಕು ಹೇಳುತ್ತಾಯಿ. ಕಂದ, ಹಾಗಲ್ಲ ಮಗನೇ, ಇಲ್ಲಿ ನೋಡು ಕಂದ. ಮಗನೇ, ಅಮ್ಮ, ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆಯನ್ನು ಬೇಡುತ್ತಿರುವೆನು. ಪಾಂಡವರ ಮೇಲೆ ವೈರವನ್ನು ಕಳೆ, ಸೌಭದ್ರ ದಾನವನ್ನು ಮಾಡು ಮಗನೇ. ಅಮ್ಮ, ಅದೊಂದು ಮಾತನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳುತ್ತಾಯಿ. ನಾನು ಜೀವಿಸಿರುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಿರಂತಾಯಿ. ಅಮ್ಮ, ನೀನು ವೀರಮಾತೆ, ನೀನೇ ಹೇಳುತ್ತಾಯಿ. ಈ ಪೊರೆದಾತನು ನನ್ನನ್ನು ನಂಬಿ ಯುದ್ಧ ಹೂಡಿರುವಾಗ ಆತನ ಕೆಲಸಗಳು ನನ್ನಿಂದಲೇ ಆಗಬೇಕಾಗಿರುವುದು ತಾಯಿ. ಅಮ್ಮ, ಇಂತಹ ಸನ್ನಿವೇಶದಲ್ಲಿ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ನಾನು ನರಕಕ್ಕೆ ಬೀಳದಿಹರೆ, ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳದಿಹರೆ, ಮುಂದೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನು ನೀಚನಂತ ಶಪಿಸಿದೇರೆ. ಅಮ್ಮ, ಇಂತಹ ಸನ್ನಿವೇಶದಲ್ಲಿ ನೀನೇ ಹಿತಬೋಧನೆ ಮಾಡುತ್ತಾಯಿ. ನಿನ್ನ ಮಾತು ನಿಶ್ಚಯ. ಎಷ್ಟೇ ಆಗಲಿ ಪಾಂಡವರು ನಿನ್ನ ಬೆನ್ನ ಬಿದ್ದ ಸಹೋದರರಲ್ಲವೇ? ನೀವಾರು ಜನ ಸೇರಿ ರಾಜ್ಯಭಾರ ಮಾಡುವುದನ್ನು ನಾನು ಕಣ್ತುಂಬ ಕಂಡು ಸಂತೋಷ ಪಡಬೇಕಲ್ಲವೇ ಕಂದ? ಅಮ್ಮ, ಇದುವರೆಗೂ ಪಾಂಡವರನ್ನ ಸಹೋದರರೆಂಬ ಭಾವನೆಯೇ ನನ್ನಲ್ಲಿ ಇರಲಿಲ್ಲ ತಾಯಿ. ನೀನು ಎಳೆಯತನದಲ್ಲಿ ನಿಷ್ಕರುಣೆಯಿಂದ ಬೆಳೆಸಿದ ಸಸಿಯು ಪೋಷಿಸುವರೆಲ್ಲದೆ ಒಣಗಿಬಹುದು. ಇಂತಹ ಸಂಬಂಧಗಳು ಪುನಃ ಚಿಗುರುವುದೇ ತಾಯಿ. ಮಹಾಪ್ರಾಣಾಹಿ ಪಾಂಡವ ಎಂದು ಶ್ರೀಕೃಷ್ಣನೇ ಪರಮಾತ್ಮನೇ ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವಿಲ್ಲ ತಾಯಿ. ಅಮ್ಮ, ಬಿಡು ತಾಯಿ ವ್ಯತೆಯನ್ನ. ಚಿಂತಿಸದೆ ಹೇಗಿರಲಿ, ದುರ್ಯೋಧನನು ಲೋಕೈಕ ವೀರನಾದ ನೀನು ಪಾಂಡವರ ಮೇಲೆ ದ್ವೇಷ ಸಮರಗಳನ್ನೇ ಸಾಧಿಸುತ್ತಿರುವಾಗ ನಾನು ಚಿಂತಿಸದೆ ಹೇಗಿರಲಿ ಮಗನೇ? ಹೋಗಲಿ ಕಂದ, ಹೋಗಲಿ. ನಾಳಿನ ಯುದ್ಧ ರಣರಂಗದಿಂದ ಪರಾನ್ಮುಖನಾಗು. ಅಮ್ಮ, ಅದೊಂದು ಮಾತು. ಈ ಕರ್ಣನು ಅಂತಹ ನೀಚನಲ್ಲ ತಾಯಿ. ಪೌರುಷವಿರುವ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಆತನು ನನ್ನಲ್ಲಿಟ್ಟಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ. ಈ ಪ್ರಪಂಚವೇ ನನ್ನನ್ನು ದೂಡಿಬಿಟ್ಟಾಗ ಈ ಕುಲಹೀನನನ್ನ ಉದ್ಧಾರ ಮಾಡಿ ಹೃದಯದ ಸಖದಂತೆ ತನ್ನ ಪ್ರಾಣದಂತೆ ಹೃದಯದ ಸಖನಂತೆ ಅಂಗರಾಜ್ಯಕ್ಕೆ ನನ್ನನ್ನು ಪಟ್ಟಾಭಿಷೇಕ ಮಾಡಿದನಲ್ಲವೇ? ಇಂತಹ ಸನ್ನಿವೇಶದಲ್ಲಿ ಆತನನ್ನು ತೊರೆದರೆ ಧರ್ಮವೇ ಸರ್ವದಾ ಆಗಲಾರದು ತಾಯಿ. ನಾನು ಯುದ್ಧದಿಂದ ಪರಾನ್ಮುಖನಾಗಲಾರೆ. ಹೋಗಲಿ ಬಿಡು ಮಗನೇ, ಹೋಗಲಿ. ನಾಳಿನ ಯುದ್ಧರಣ ರಂಗದಲ್ಲಿ ಪಾಂಡವರಾರಾದರೂ ನಿನ್ನ ಕೈಗೆ ಸಿಲುಕಿದರೆ ಅವರನ್ನು ಕೊಲ್ಲಬೇಡಪ್ಪ, ಅವರನ್ನು ಕೊಲ್ಲಬೇಡ. ಅಮ್ಮ, ಪಾಂಡವರು ನಿನ್ನ ಮಕ್ಕಳು. ಕರ್ಣನು ಸೂತಕಲ ಬೆಳೆದವನಲ್ಲವೇ? ಆಗಬಹುದಮ್ಮ, ಯಾರನ್ನು ಬೇಕಾದರೂ ಉಳಿಸುವೆನು. ಆದರೆ ಆ ಪರಮವೈರಿಯಾದ ಅರ್ಜುನನ್ನು ಮಾತ್ರ ಉಳಿಸಲಾರೆನು. ಹೌದು ತಾಯಿ. ಅರ್ಜುನನ ಮೇಲೆ ನಿನಗಿಷ್ಟೋ ಕೋಪವೇ ಕಯ್ಯ? ಹೌದಮ್ಮ, ಹೌದು. ಆತನೊಡನೆ ಯುದ್ಧ ಮಾಡುವುದನ್ನು
ನನ್ನ ಸ್ವಾಮಿ ನೋಡಿ ಸಂತೋಷ ಪಟ್ಟರೆ ನನ್ನ ಜನ್ಮ ಸಾರ್ಥಕವಾಗುವುದು. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಸ್ಥಳಾವಕಾಶವಿರುವುದು. ಅರ್ಜುನನಿಂದ ನಾನೇ ಮೃತಪಟ್ಟರು, ನನ್ನಿಂದ ಅರ್ಜುನನೇ ಮೃತಪಟ್ಟರು. ನಿನಗೆ 5 ಮಕ್ಕಳು ಉಳಿದೇ ಉಳಿಯೋರು ತಾಯಿ. ಬಿಡು ತಾಯಿ ಚಿಂತೆಯನ್ನ. ಹೋಗಲಿ ಬಿಡು ಮಗನೇ. ನಿನ್ನ ನೆಚ್ಚಿಗೆ ತಂದರಿಗೆ ನಾನು ಗುರಿಪಡಿಸಲಾರೆನು. ಆದರೆ ಕೊನೆಯದಾಗಿ ನನ್ನದೊಂದು ಮಾತು ನಡೆಸಿಕೊಡುವಿಯಾ? ಅದೇನು ಹೇಳುತ್ತಾಯಿ? ಅಗತ್ಯವಾಗಿ ನಡೆಸಿಕೊಡುವೆನು ಅಮ್ಮ. ಖಂಡಿತವಾಗಿಯೂ ನಡೆಸಿಕೊಡುವಿಯಾ? ಈ ಕರ್ಣನು ನಿನ್ನದೊಂದು ಮಾತನ್ನು ನಡೆಸಿಕೊಡಲಾರದ ಕಡು ಪಾಪಿ ಎಂದು ಭಾವಿಸಿದೆಯಾ ತಾಯಿ ನನ್ನನ್ನ? ಜನನಿ ನಿನ್ನ ಮಗನಿವನು ಉಸಿಯಾಡುವನೇ. ಅಮ್ಮ, ಜನನಿ ನಿನ್ನ ಮಗನಿವನು ಉಸಿಯಾಡುವನೇ. ಮಾತೆಯ ನುಡಿಗೆ ಉಸಿಯಾಡಿದೊಡೆ ಮೆಚ್ಚುವನೇ ಆ ಭಾಸ್ಕರನು. ಮಾತೆಯ ನುಡಿಗೆ ಉಸಿಯಾಡಿದೊಡೆ ಮೆಚ್ಚುವನೇ ಆ ಭಾಸ್ಕರನು. ಅಮ್ಮ, ಎಂತಾದರೂ ಸರಿಯೇ ನಡೆಯಿಸುವೆನು ನಿನ್ನ ನುಡಿಯ. ನಿಜವೇ ಮಗನೇ? ಹೌದು ಅಮ್ಮ, ನಿಜವೇ? ಹೌದು. ಎಂತಾದರೂ ಸರಿ ನಡೆಯಿಸುವೆನು ನಿನ್ನ ನುಡಿಯ. ಧರ್ಮದಾಣೆ ಧರ್ಮಜನಾಣೆ ನಿನ್ನೀ ಪಾದ ಕಮಲದಾಣೆ ಜನನೇ. ಮಾತನ್ನು ಕೇಳಿಬಿಟ್ಟೆ ತಾಯಿ. ಸುಯೋಧನ, ಈಗಲೀಗ ನೀನು ಕೆಟ್ಟೆ, ಈಗಲೀಗ ನೀನು ಕೆಟ್ಟೆ. ಅಷ್ಟ ದಿಕ್ಪಾಲಕರೇ, ಮನು ಮುನಿಗಳೇ, ಸೂರ್ಯ ಚಂದ್ರಾದಿಗಳೇ, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಇಂದ್ರನು ಮೋಸದಿಂದ ವಜ್ರಕವಚವನ್ನು ಅಪಹರಿಸಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನಲ್ಲಿರುವ ಧೈರ್ಯ ಸ್ಥೈರ್ಯವನ್ನು ಕಿತ್ತುಕೊಂಡವನು. ಈಗ ಹೆತ್ತ ತಾಯಿಯಾದವಳು ತೊಟ್ಟ ಬಾಣವನ್ನು ತೊಡಬೇಡ ಮಗನೇ ಎಂದು ವಾಗ್ದಾನ ಮಾಡಿದರು. ಇರಲಿ, ದೈವ ಪ್ರಪಂಚ ಎಲ್ಲವೂ ಸಂಚು ರೂಪಿಸುತ್ತಿರುವುದು. ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಅಮ್ಮ, ಎತ್ತ ಕರುಳಿನ ಬಾಧೆಯನು ನಾ ಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡಲೊಲ್ಲೆ. ಕಟ್ಟ ಕಡೆಯೋಳ್ ಕರ್ಮದಾದಿಗೆ ಕಾಲಿಡಲೊಲ್ಲೆ. ಇದೋ ಕೊಡುವೆನು ಭಾಷೆಯನು ಬಿಡು ಚಿಂತೆಯ ಜನನಿ. ಜನನೇ
ಗುರಿಯು ಕೊಡುವುದಿಲ್ಲವೋ ಮತ್ತೊಂದ. ಹೌದಮ್ಮ. ಹಿಡಿಯುವುದೊಂದೇ ಬಾಣದ ಗುರಿಯು ಕೊಡುವುದಿಲ್ಲವೋ ಮತ್ತೊಂದ. ಮುಗಿಲೆ ಹಿಡಿದು ಬರಲಿ ಈ ಭುವಿಯ ಬಿರಿದು ನಿಲ್ಲಲಿ. ಹೌದಮ್ಮ. ಮುಗಿಲೆ ಹಿಡಿದು ಬರಲಿ ಈ ಭುವಿಯ ಬಿರಿದು ನಿಲ್ಲಲಿ. ಇಟ್ಟಾಣೆ ತಪ್ಪೆ ನಮ್ಮ ನಿನ್ನಾಳ ಸತ್ಯವಮ್ಮ. ಬಿಡು ಚಿಂತೆಯ ಜನನೇ. ಅಮ್ಮ, ಶ್ರೀಕೃಷ್ಣನ ಕುಟಿಲೋಪಾಯವು ಫಲಿಸಿತು. ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ. ಹೋಗಿ ಬಾ ತಾಯಿ. ಹೋಗಿ ಬರದೆ. ಅಮ್ಮ, ಅಮ್ಮ ಸ್ವಲ್ಪ ನಿಲ್ಲು ತಾಯಿ. ಅಮ್ಮ, ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಾ ತಾಯಿ? ಕಂದ, ನಿನ್ನದೊಂದು ಮಾತೆ, ಅದೇನೆಂಬುದನ್ನು ತಿಳಿಸು ಮಗನೇ. ಅಮ್ಮ, ಈ ಯುದ್ಧವು ಮುಗಿಯುವ ತನಕ ನಾನು ನಿನ್ನ ಮಗನೆಂದು ಎಲ್ಲಿಯೂ ಹೇಳಬೇಡ ತಾಯಿ. ಒಂದು ವೇಳೆ ಯುದ್ಧದಲ್ಲಿ ನಾನು ಮೃತನಾದರೆ ಸತ್ಯಸಂಧನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಿಸಬೇಕೆಂದು ನಿನ್ನಲ್ಲಿ ಪರಿಪರಿಯಾಗಿ ಬೇಡಿಕೊಳ್ಳುವೆನು ತಾಯಿ. ಅಮ್ಮ, ಇಂತಹ ಸಂಕಟ ನಾಶಗಳಿಂದ ಉಳಿಯುವ ಸಾಮ್ರಾಜ್ಯವಾದರೆ ಅಂತಹ ಸಾಮ್ರಾಜ್ಯವೇ ಇಲ್ಲದೆ ಹೋಗಲಿ. ಅಂತಹ ಸಾಮ್ರಾಜ್ಯವೇ ಇಲ್ಲದೆ ಹೋಗಲಿ. ಅಂತಹ ಸಾಮ್ರಾಜ್ಯವೇ ಇಲ್ಲದೆ ಹೋಗಲಿ. ಅಮ್ಮ, ಅಮ್ಮ, ನಿನ್ನ ಮಗವನು ನೀ ಯುಗದಿ ಕಾಣಲಹುದೆ ಎಂದು. ಅಮ್ಮ, ನನ್ನ ಮಗವನು ನೀ ಯುಗದಿ ಕಾಣಲಹುದೆ
ದೈವಾನುಕೂಲವಿಲ್ಲದವರು ಈ ಪ್ರಪಂಚದಲ್ಲಿ ಬದುಕಿದ್ದು ಸತ್ತ ಹಾಗೆ. ಏ ವಿಧಿ, ನಿನ್ನ ಲೀಲೆ ಅಗಣಿತವಾದದ್ದು. ವಿಧಾತನ ನಾಟಕ ಬಲ್ಲವರಾರೋ, ಮಾನವ ಜೀವ ಮೋಹಾಂಧಕಾರ ಎಲ್ಲ ಮಾಯೆ ಮಾಯಾಜಾಲ. ವಿಧಿಗೈದ ಮೋಸದಿಂದ ಗತಿಯಿಲ್ಲದಾದ ಜಗದಿ, ವಿಧಿಗೈದ ಮೋಸದಿಂದ. ಎನ್ನಯ ಬಾಳು ಕಣ್ಣೀರು ಜಗದಿ, ಪಾಲಿಪರಾರು ದೀನರ ದಯದಿ. ಎನ್ನಯ ಬಾಳು